ಎಲ್ಲ ಇವಾಗ ಮ್ಯಾಗಿ ಅಂಗಡಿಲಿ ಪರ್ಚೇಸ್ ಮಾಡೋದಲ್ಲ, ಒಂದು ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಎಲ್ಲ ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ. ಮ್ಯಾಗಿ ಮಾಡೋಕ್ಕೆ ಒಂದು ಒಳ್ಳೆ ಹೊಸ ರೆಸಿಪಿ ಹೇಳ್ಕೊಡ್ತೀನಿ. ಹೊಸದು ಹಳೆಯದು ನಂಗೆ ಗೊತ್ತಿಲ್ಲ, ನಾನು ಹಿಂಗೆ ಮಾಡೋದು ಮ್ಯಾಗಿನ. ಮಸ್ತಾಗಿರುತ್ತೆ, ಟ್ರೈ ಮಾಡಿ, ಎಂಜಾಯ್ ಮಾಡಿ, ತಿನ್ನಿ. ಬನ್ನಿ ನನ್ನ ಜೊತೆನೇ ಮ್ಯಾಗಿ ಮಾಡ್ತೀನಿ. ಬನ್ನಿ ಮ್ಯಾಗಿ ಮಾಡೋಣ. ನಮ್ಮ ಜೊತೆನೇ ಮ್ಯಾಗಿ ಮಾಡಿಕೊಂಡು ತಿನ್ನೋಣ ಬರ್ರಿ ಎಲ್ಲರೂ. ನೀವು ಅಷ್ಟೇ ಬನ್ನಿ, ಕೊಡ್ತೀವಿ ಮ್ಯಾಗಿ ಹೊಸ ರೆಸಿಪಿ. ತಿನ್ನಿ, ಮನೇಲಿ ಮಾಡ್ಕೊಂಡು ಖಂಡಿತ ತಿನ್ನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಪಕ್ಕ ಸೂಪರಾಗಿರುತ್ತೆ. ಜಾಸ್ತಿ ಮಾತಾಡೋದು ಮ್ಯಾಗಿ ಮಾಡೋಣ. ಮ್ಯಾಗಿ ಫಸ್ಟು ಲೋ ಬಜೆಟು ಅಂದರೆ ಏನಂದರೆ ಹಳ್ಳಿಗಳ ಥರ ಇರಲಿ ಅಂತ ಈ ಥರ ಇದು ಮಾಡಿರೋದು. ಮಜಾ ಬರುತ್ತೆ. ತಿನ್ನಿ. ಸೌದೆ ಎಣ್ಣೆ ಕೊಡು ಜಗದೀಶ್. ಎಣ್ಣೆ ಹಾಕಿದ್ವಿ. ಕಡಲೆಬೇಳೆ ಇಲ್ಲಿ ತೊಗೊಂಬ ಜಗದೀಶ್. ಇಲ್ಲಿ ತೊಗೊಂಬ, ಫುಲ್ ತೊಗೊಂಬ. ಹೌದಾ? ಅಲ್ಲೇನಾರ ಮುಚ್ಚೋ ಆಗ್ತದೆ, ಅದನ್ನು ಮುಚ್ಚೋಕೆ ಹೇಳ್ತಾ ಇದ್ದೀನಿ. ಈ ಹೋಲ್ನ ನೋಡ್ರಿ, ಕುಯ್ತಾ ಇದೆ ನೀರು. ಸ್ವಲ್ಪ ಕುದ್ದಂಗೆ ಮಸಾಲೆ ಹಾಕೊಂಬಿಡೋಣ. ಟೊಮೆಟೊ ಸಾಂಬಾರು ಆಗೈತೆ. ಮ್ಯಾಗಿ ಮಸಾಲ ಸಾಂಬಾರು. ನೀವು ತಿನ್ನೇನಿರುತ್ತೆ, ನೀವು ತಿನ್ನೋನಿರು. ಇನ್ನೊಂದು ಸತಿ ಬೇಕು ಅಂತೀರ. ಇನ್ನೇನು ಆಯ್ತು ಅನ್ಸುತ್ತೆ ಮ್ಯಾಗಿ. ಆಯಿತು, ಇನ್ನೊಂದು 2 ಮಿನಿಟ್ಸ್ ಕರೆಕ್ಟಾಗಿ ಕುಕ್ ಆಗಿಬಿಟ್ರೆ ಚೆನ್ನಾಗಿ ಬೇಯುತ್ತೆ. ಅಂದರೆ ಇದೆಲ್ಲ ಸ್ವಲ್ಪ ಡೈಜೆಷನಲ್ಲಿ ಸ್ವಲ್ಪ ಲೇಟಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಬೇಯ್ದಷ್ಟು ಒಳ್ಳೆಯದೇ. ರೆಡಿಯಾಗಿದೆ ಮ್ಯಾಗಿ. ಒಂದು ಸತಿ ತಿರುಗಿಸ್ಕೊಂಡು ಅಬ್ಬಾಡಿ. ಜಗದೀಶು ಒಳ್ಳೆ ಬ್ಯಾಟಿಂಗ್ ಇವಾಗ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತಾಜ್ ಎಂಟರ್ಟೈನ್ಮೆಂಟ್ಸ್ ಕನ್ನಡ. ಹಾಗೆ ಹೇಳ್ದಂಗೆ ಇವಾಗ ಮ್ಯಾಗಿ ಎಲ್ಲ ರೆಡಿ ಮಾಡಿದ್ದೀವಿ. ಇವಾಗ ಹಿಂಗೂ ರೆಡಿ ಮಾಡಿಬಿಟ್ಟಿದ್ದೀವಿ. ಚಾಲೆಂಜ್ ಮಾಡೋಣ ಅಂತ ಮ್ಯಾಗಿ ಇಟ್ಕೊಂಡಿದ್ವಿ. ನಾನು 8 ಪ್ಯಾಕೆಟ್ ಮ್ಯಾಗಿ, ಅವ್ನು 8 ಪ್ಯಾಕೆಟ್ ಮ್ಯಾಗಿ. 10 ನಿಮಿಷದಲ್ಲಿ ಯಾರು ಬೇಗ ತಿಂತಾರೆ ಅಂತ ಗೊತ್ತಿರಂಗೆ ನಿಮಗೆ ಚಾಲೆಂಜ್ ಅದು ಸಖತ್ತಾಗಿರುತ್ತೆ. ನೋಡೋಣ. ಈ ಸತಿ ನಾನು ಏನು ಮಾತಾಡಲ್ಲ. ನಾನು ಓನರ್ ಅಂತ ತಗೊಂಡಿದ್ದೀನಿ. ಎಲ್ಲ ಜಗದೀಶ್ಗೆ ಬಿಟ್ಬಿಟ್ಟಿದ್ದೀನಿ ಏನಾರ ಮಾತಾಡಿ ಅಂತ. ಸೊ 10 ನಿಮಿಷದಲ್ಲಿ ಚಾಲೆಂಜ್ ಆಮೇಲೆ ಹೇಳ್ತೀನಿ ಯಾರಿಗೆ ಅಂತ. ಓಕೆ, ಸ್ಟಾರ್ಟ್ ಮಾಡೋಣ. ಇವಾಗ ಟೈಮರ್ ಆನ್ ಮಾಡ್ತೀನಿ. 3 ಬೇಡ, ನೀನು ಆನ್ ಮಾಡ್ತಾ ಇದೆಯಾ? ನನ್ನ ಕೈ ಸಾಲಲ್ಲ. ಹುಷಾರು. ಇಲ್ಲ. ಹಾಂ, 3, 2, 1 ಸ್ಟಾರ್ಟ್. ಸಿಕ್ಕಿದೆ. ಅದು ಸಖತ್ತಾಗಿದೆ. ರೆಸಿಪಿ ಕೊಟ್ಟಿದ್ದೀನಲ್ಲ, ಟ್ರೈ ಮಾಡಿ. ಆದರೂ ತುಷಾರ್ ಅವರು ಹೊಸ ಮಾಡೋರೆ ಮ್ಯಾಗಿ ಮಾತ್ರ. ನೀವು ಒಂದ್ಸತಿ ಟ್ರೈ ಮಾಡಬೇಕು ರೆಸಿಪಿ. ಒನ್ ಮೋರ್ ಅಂತೀರಾ. ಯಾಕಂದ್ರೆ ನಾನೇ ಅಂತೀವಿ ಅಂದ್ರೆ ನೀವು ಅನ್ನೋದ್ರಲ್ಲಿ ಏನು ಅಷ್ಟೊಂದು ವಿಷಯ ಏನಿಲ್ಲ. ನೀರು ಬರ್ತಿದ್ದಾರೆ. ಎರಡು ನಿಮಿಷ 30 ಸೆಕೆಂಡ್ ಆಗಿದೆ ನೋಡಿ. ಆಲ್ಮೋಸ್ಟ್ ಆಗೋಗ್ಬಿಡ್ತೀನಿ. ನೋಡೋಣ ಏನಾಗುತ್ತೆ. ಹೋಗಿ ನೋಡಿ ಬಂಧುಗಳೇ, ಅಷ್ಟಾಗಿತ್ತು ಮಾತ್ರ ಮ್ಯಾಗಿ. ಎಷ್ಟು ನಿಮಿಷ ಆಗಿದೆ ಸ್ಟಾಪ್ ಮಾಡಿದರೆ? ನೋಡಿ 3 ಮಿನಿಟ್ಸಲ್ಲಿ ಮುಗ್ದೋಗ್ಬಿಟ್ಟಿದೆ ಮಾತ್ರ ಚಾಲೆಂಜು. 5 ಮ್ಯಾಗಿನೇ 3 ನಿಮಿಷ ತಿಂದಿದ್ದೀವಿ ಅಂದರೆ ಇನ್ನೊಂದು 10 ಮ್ಯಾಗಿ ಆಗಿದ್ರೆ ನಾವು ಇನ್ನೊಂದು 5-6 ನಿಮಿಷಕ್ಕೆ ಮುಗಿಸ್ಬಿಟ್ಟಿದ್ವಿ. ಅಷ್ಟೊಂದು ಚೆನ್ನಾಗಿತ್ತು ಮಾತ್ರ. ಅದಕ್ಕೆ ತುಷಾರ್ ಬಗ್ಗೆ ಏನಪ್ಪ
ಕಂಗ್ರಾಚುಲೇಷನ್ಸ್ ಕೂಡ ಮಾಡಬೇಕು. ಒಟ್ಟಿನಲ್ಲಿ ಆಗೋಗಿದೆ. ಥ್ಯಾಂಕ್ ಯು. ಮುಗಿಸಿದ್ದೀವಿ. ಪಟಾಕ ಲೇಟ್ ಬೇರೆ ಆಗ್ತೈತೆ. ಒಟ್ಟಿನಲ್ಲಿ ಬಂಧುಗಳೇ, ತುಷಾರ್ ಬ್ರೋ ಮಾಡಿದ ಮ್ಯಾಗಿ ಚೆನ್ನಾಗಿತ್ತು. ಅದಕ್ಕೆ ಅವ್ರಿಗೆ ಅಪ್ರಿಷಿಯೇಷನ್ ಕೊಡೋಣ ಒಳ್ಳೇದಾಗೆ, ಮತ್ತೆ ಸೋತಿದ್ದಕ್ಕೂ ಅಪ್ರಿಷಿಯೇಷನ್ ಕೊಡೋಣ ಒಳ್ಳೇದಾಗೆ. ಮತ್ತೆ ಚಾಲೆಂಜ್ ಕೊಡ್ಬೇಕಲ್ಲ ತುಷಾರ್ ಬ್ರೋ ಅವ್ರಿಗೆ, ಏನು ಕೊಡೋಣ ಅದು ಡಿಸೈಡ್ ಮಾಡಿಬಿಟ್ಟು ಹೇಳೋಣ ಏನಾಗ. ಹಾಂ, ಚಾಲೆಂಜ್ ಏನಾದರೆ ಬಂಧುಗಳೇ, ಎಮ್ ಜಿ ರೋಡಲ್ಲಿ ಚರ್ಚ್ ಸ್ಟ್ರೀಟ್ ಇದೆಯಲ್ಲ, ಎಮ್ ಜಿ ರೋಡ್ ಹೋಗ್ಬಿಟ್ಟು ಚರ್ಚ್ ಸ್ಟ್ರೀಟಲ್ಲಿ ಸೂಪರ್ ಮ್ಯಾನ್ ಚಡ್ಡಿ ಹಾಕೊಂಡ್ಬಿಟ್ಟು ಯಾರಾದ್ರೂ ಹುಡುಗಿಗೆ ರೋಸ್ ಕೊಡಬೇಕು. ಈ ಸತಿ ಸಾಯಿಸಬೇಡ ಅಂತವನೇ, ಚಪ್ಪಲಿ ಇಟ್ಟು ತಿನ್ಸೋಣ ಅಂತವನೇ ಅಣ್ಣ. ಏನ್ ಚಪ್ಪಲಿ ಇಟ್ಟಿಲ್ಲ ಬೇರೆ, ಆ ಚಡ್ಡಿ ಹಾಕೊಂಡಿದ್ದಕ್ಕೆ ಅವ್ರು ಬಿದ್ದೋಗ್ತಾರೆ ಹುಡುಗಿರು. ಚಡ್ಡಿ ಅದು ಸೂಪರ್ ಮ್ಯಾನ್. ನಾರ್ಮಲ್ ಚಡ್ಡಿನಾ? ಅದೇ ಸೂಪರ್ ಮ್ಯಾನ್ ಚಡ್ಡಿ. ಸೂಪರ್ ಮ್ಯಾನ್ ಚಡ್ಡಿ, ಸೂಪರ್ ಮ್ಯಾನ್ ಪ್ಯಾಂಟ್ ಹಾಕ್ತಾ ಇದ್ದೀನಿ, ಚಡ್ಡಿ ಇಲ್ಲ. ಅದು ಪ್ಯಾಂಟ್ ಮೇಲೆ ಚಡ್ಡಿ ಹಾಕ್ತಿದ್ರಲ್ಲಿ ಅದಕ್ಕೆ. ಇಲ್ಲ, ಇವಾಗ ನೋಡ್ಬೇಕಾದ್ರೆ ಪ್ಯಾಂಟ್ ಹಾಕ್ತಾ ಬೇಡ ಇದ್ದೀನಿ. ಬೇಡ ನೋಡೋಣ. ಉಕ್ಕಣೋ ಯಾರು ಹೇಳಿ. ಹಾ ಓಕೆ, ಒಂದ್ ಕೆಲಸ ಮಾಡಿ, ಏನ್ ಮಾಡಿ, ಒಂದ್ ಪ್ಯಾಂಟ್ ತಗೊಳ್ಳಿ ಯಾರಾದ್ರೂ, ಯಾವ ಕಲರ್ ಆದ್ರೂ ಪರವಾಗಿಲ್ಲ, ಅದ್ರ ಮೇಲೆ ರೆಡ್ ಕಲರ್ ಚಡ್ಡಿ ಹಾಕ್ಬಿಡಿ. ಅವಾಗ ಅದು ಹಾಕ್ಬಿಡ್ತಾರೆ ಸೂಪರ್ ಮ್ಯಾನ್ ಚಡ್ಡಿ, ಅವಾಗ ಹೋಗ್ಬಿಟ್ಟು ಕೊಡ್ಬೋದು. ಅವಾಗ ಅಂತ ಹುಡುಗಿರಿಗೆ ಓ ಮೈ ಗಾಡ್ ವಾವ್ ಅಂತ. ದಿವಸ ಬೆಳಗ್ಗೆ ನೋಡಿದ್ರಲ್ವ ನೀವೇ, ಬೆಳಗ್ಗೆ ಬಂದ್ಬಿಟ್ಟು ಬೆಳಗ್ಗೆ ಕಾಲೇಜ್ ಮುಗಿಸ್ಕೊ ಬಂದು ಅವಾಗ ಹೊಟ್ಟೆ ಹಸಿತ್ತು ಬೇರೆ ಜಾಸ್ತಿ. ಕೈ ಜೋಬಲ್ಲಿ ನೋಡಿದ್ರೆ 20 ರೂಪಾಯಿ ಇತ್ತು, ಅದಕ್ಕೆ ಅದು ಹೊಟ್ಟೆ ಬೇರೆ ಜಾಸ್ತಿ ಹಸಿತಿತ್ತು. ಅದಕ್ಕೆ ಏನ್ ಮಾಡಿದ್ವಿ, ಝೊಮ್ಯಾಟೊ ಮಾಡಿದ್ವಿ ಆರ್ಡ್ರು. ಅದು ಆರ್ಡ್ರ್ ಮುಗಿಸ್ಕೊಬಿಟ್ಟು ಅವ್ರಿಗೆ ಡೆಲಿವರಿ ಮಾಡಿಬಿಟ್ಟು ಮತ್ತೆ ಅದು ಕಾಸು ವಿಡ್ರಾ ಮಾಡ್ಕೊಂಡು ಅದೊಂದು 150 ಬಂದಿತ್ತಲ್ಲ, 150 ಬಂದಿತ್ತು, ಅದು ವಿಡ್ರಾ ಮಾಡ್ಕೊಂಡು ಮತ್ತೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಅದೇನಾಯ್ತು ನೋಡಿ. ಸೂಪರ್ ಮಾರ್ಕೆಟಲ್ಲಿ ಮ್ಯಾಗಿ ಹೋಗಿ ಅಗ್ಗಿ ಅಗ್ಗಿ ಅಂತ ಹೇಳ್ತಾನೆ, ಮಗ್ಗಿ ಅಂತಾನೆ, ಅಗ್ಗಿ ಅಂತಾನೆ. ಅದು ಏನು ಕಾಮಿಡಿ ಮಾಡೋದು ಅವ್ನಿಗೆ ಅರ್ಥ ಆಗ್ಬೇಕು. ಆ ಸ್ಟೋರಲ್ಲಿ ಇರೋರು ಮಾತ್ರ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ರು, ಯಾರಪ್ಪ ಮ್ಯಾಗಿ. ಆಮೇಲೆ ನಾನು ಹೋಗಿ ತೋರಿಸಿ ಮ್ಯಾಗಿ ಏನಕ್ಕೆ ಇದು ಮ್ಯಾಗಿ ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ಜೋಕು ಬಂದಿತ್ತು ಮಸ್ತಾಗೆ. ಆಮೇಲೆ ಏನಿಲ್ಲ, ಅದೇ ಹೇಳ್ದಂಗೆ ಬೆಳಗ್ಗೆ ಬಿಟ್ಟಿದ ತಕ್ಷಣ ಕಾಲೇಜು ಹೋಗಿ ಕೆಲಸ ಮಾಡಿ ಝೊಮ್ಯಾಟೊ ಮಾಡಿ ಹೊಟ್ಟೆ ಬೇರೆ ಸಿಗ್ತಲ್ಲ. ಸೊ ಹೋಗಿ ಇನ್ನೇನು ಮಾಡ್ತೀರಾ, ಝೊಮ್ಯಾಟೊ ಬುಕ್ ಮಾಡ್ಕೊಂಡು ಅದೇ ಒಂದು ಐಡಿಯಾ ಬೆಟರ್ ಆಪ್ಷನ್ ಇತ್ತು. ಝೊಮ್ಯಾಟೊ ಮಾಡಿ ದುಡ್ಡು ಬಂತು, ಹೊಟ್ಟೆನೂ ತುಂಬಿತು, ಒಳ್ಳೆ ಕಂಟೆಂಟು ಕೊಟ್ಟಂಗಾಯ್ತು. ಮತ್ತು ಇನ್ನೊಂದು ಏನಂದರೆ, ಮ್ಯಾಗಿ ತಂದು ಎಲ್ಲ ಓನ್ ರೆಸಿಪಿಯಾಗಿ ಮಾಡಿರೋದೆಲ್ಲ ನಾನೇ. ಕ್ರೆಡಿಟ್ ತಗೊತಾ ಇಲ್ಲ, ಮಾಡಿರೋದು ನಾನೇ. ಕಷ್ಟಪಟ್ಟು ಮಾಡೋರಲ್ವಾ, ಅದಕ್ಕೆ ಅದು ಬೇರೆ ಗ್ಯಾಸಲ್ಲಲ್ಲ, ಟ್ರೆಡಿಷನಲ್ ಮೆಥಡಲ್ಲಿ ಮಾಡಕ್ಕೆ ಹೋಗೋಣ ಹಳ್ಳಿ ಸ್ಟೈಲಲ್ಲಿ ಅಂತ ಹೋಗಿ ಕಣ್ಣಲ್ಲಿ ಬಾಯಿ ತಲೆ ಹತ್ರ ಎಲ್ಲ ಫುಲ್ಲು ನೀರು ಕಣ್ಣೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದ್ದು. ಅದು ಮಾಡೋಣ ಮಾಡಿ ಎಲ್ರಿಗೂ ಹಿಂಗಿದೆ ಹೊಸ ರೆಸಿಪಿ ಅಂತ ತಿಳಿಸೋಣ ಅಂತ. ರೆಸಿಪಿ ಹೆಂಗೂ ಬರುತ್ತೆ ನಿಮಗೆ, ರೆಸಿಪಿ ವಿಡಿಯೋ ಹಾಕಿದ ತಕ್ಷಣ ರೆಸಿಪಿ ಅದ್ರಲ್ಲಿ ಬಂದೇ ಬರುತ್ತೆ. ಸೊ ಎಲ್ಲರೂ ಒಂದ್ಸತಿ ಆ ರೆಸಿಪಿ ಮ್ಯಾಗಿನ ಟ್ರೈ ಮಾಡ್ಕೊಂಡು ತಿನ್ನಿ, ಓಕೆನಾ? ನಿಜವಾಗ್ಲೂ ಸಖತ್ತಾಗಿರುತ್ತೆ ಮಾತ್ರ. ಆಯ್ತು ಬಂಧುಗಳೇ, ಮತ್ತೆ ಸಿಗೋಣ ಚಾಲೆಂಜ್ ಮಾಡುವಾಗ. ಇವಾಗ ಲಾಸ್ಟ್ ಒಟ್ಟು ನಾನು ಏನನ್ನೋದಂದ್ರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೆ ತುಂಬ ಯಾವಾಗೂ ಹೇಳದೆ, ಇನ್ನೂ ನೀವು ನಮಗೆ ಒಳ್ಳೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿದ್ರೆ ಯಾವ ಥರ ಅಂದರೆ ಚಾಲೆಂಜಸ್ ಮಾಡ್ಬೋದು, ಇನ್ನೂ ಕ್ರೇಜಿ ಚಾಲೆಂಜಸ್ಸು ಎಲ್ಲ ಟ್ರೈ ಮಾಡ್ತೀವಿ. ನೀವು ಸಪೋರ್ಟ್ ಮಾಡಿ ಅಷ್ಟೇ. ಇನ್ನೂ ಒಳ್ಳೆ ಕಂಟೆಂಟ್, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ನಾನು ನಿಮಗೆ ಟ್ರೈ ಮಾಡ್ತೀನಿ ಅಷ್ಟೇ. ಸಪೋರ್ಟ್ ಮಾಡಿ. ಹೆಂಗೋ ಸೋತಿದ್ದೀನಿ, ಮತ್ತೆ ಪ್ರತಿ ಸಲ ನಾನೇ ಸೋತಿದ್ದೀನಿ, ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತೀನಿ. ನಾವು ಗೊತ್ತಲ್ಲ RCB ಫ್ಯಾನು, 18 ವರ್ಷನೇ ಒಂದು ಕಪ್ಪು ಕಾಯ್ದಿದ್ದೀವಿ ಅಂತೆ. ಹಬ್ಬ ಮಾಡಿದಾಗ ಮಾಡಿದ್ದೀವಿ ಒಂದು, ಅದು IPL ಕಪ್ನ. ಮತ್ತು ನಾವು RCB ಫ್ಯಾನ್ ಆಗಿ ನಾವು ಗೆಲ್ಲಲ್ವಾ, ಗೆದ್ದೇ ಗೆಲ್ತೀವಿ, ನಮಗೂ ಟೈಮ್ ಬಂದೇ ಬರುತ್ತೆ. ಅಣ್ಣ CSK ಇರಲಿ ಪರವಾಗಿಲ್ಲ, ನಾವು RCB ಎಷ್ಟೇ ಸೋದ್ರು ನಾವು ಸೋಲಲ್ಲ ಬೀಳಲ್ಲ ಅನ್ನೋ ಥರನೇ ಸಾಕು. ಪರವಾಗಿಲ್ಲ, ಮಾಡ್ತೀನಿ ಚಾಲೆಂಜು. ಏನು ಮಾಡೋಕ್ಕಾಗ, ಸೋತಿದ್ದೀನಿ, ಪ್ರತಿ ಸಲ ಸೋಲ್ತಾ ಇದ್ದೀನಿ, ನಮಗೂ ಟೈಮ್ ಬರುತ್ತೆ. ಓಕೆ, ಟೈಮ್ ಬಂದಾಗ ಹಬ್ಬ ಮಾಡೋಣ. ನಾವು RCB ಇನ್ಕಮ್ ಕೊಡಿದಾಗ ಹಬ್ಬ ಮಾಡ್ತೋ, ನಾವು ಹಂಗೆ ಮಾಡೋಣ. ಓಕೆ, ಇದೇ ಥರ ಕ್ರೇಜಿ ವೀಡಿಯೋಸ್ಗೆ ತಾಜ್ ಎಂಟರ್ಟೈನ್ಮೆಂಟ್ಸ್ ಕನ್ನಡನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಮಾತ್ರ ಒತ್ತೋದು ಮರಿಬೇಡಿ. ಪ್ರತಿ ಸಲ ನೋಟಿಫಿಕೇಶನ್ ಬಂದಾಗೂ ಬರ್ತಾ ಇರುತ್ತೆ. ಇನ್ನೂ ಮಸ್ತ್ ಮುಂದೆ ಇನ್ನೂ ಒಳ್ಳೊಳ್ಳೆ ಎಂಟರ್ಟೈನಿಂಗ್ ವೀಡಿಯೋಸ್ ಇದ್ದಾವೆ, ನೋಡಿ. ಕಮೆಂಟ್ ಮಾಡಿ ಇನ್ನೂ ಯಾವ ಥರ ಮಾಡ್ಬೋದು, ಇನ್ನೂ ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಅಂತ. ನಮ್ಮ ಕೈಲಾದಷ್ಟು ನಾವು ಟ್ರೈ ಮಾಡಿದ್ದೀವಿ. ನಮಸ್ಕಾರ. ಪ್ರಮೋಷನ್ ನಮಸ್ಕಾರ. ಬನ್ನಿ, ತುಷಾರಣ್ಣ ಮಾಡ್ಸೋಣ. ಚಟ್ನಿ ಹಾಕ್ಕೊಂಡು ಅದು ಈ ಶೇಪ್ ಸಾಕ ತೋರ್ಸೋಣ. ಕಾಚ ಹಾಕೊಂಡು ಮಾತಾಡ್ತೀವಿ, ಅದಕ್ಕೆ ಮೇಲೆ ಹಾಕೊಂಡ್ರೆ ಕಾಚನ ಯಾಕೋ ಎದ್ದೋಗ್ತಿದ್ದೆ. ಈ ಪರ ಕೂತ್ಕೊಳ್ಳಿ, ಕವರ್
ಕವರ್ ಕವರ್ ಕವರ್ ಕೊಡಿ ಅಲ್ಲೇ ಇರು. ಅಯ್ಯಮ್ಮ ಪ್ಯಾಂಟ್ ಬೇರೆ ಟೈಟ್ ಐತೆ. ಕವರ್ ಅಯ್ಯೋ ಹಾಗಾಗಿ ಪ್ಯಾಂಟ್ ಬೇರೆ ಟೈಟ್ ಐತೆ. ಹಾಕೊಳ್ಳೋಕೆ ಆಯ್ತಾಯಿಲ್ಲ. ಚಡ್ಡಿ ಹಾಕೊಂಡು ಮರ್ತಿದ್ದೀನಿ. ಇವಾಗ ಹಾಕ್ತಾ ಇದ್ದೀನಿ ಚಡ್ಡಿ. ಹುಡುಗಿ ಬೇರೆ ಬರ್ತಾರೆ ರೈಟು. ನನಗೆ ಭಯ ಆಗ್ತಾ ಇದೆ. ಭಯ ಹೋಗ್ತಾ ಇದೆ ಚಡ್ಡಿ ನೀನು ಅಡ್ಡ ಬಂದಿಲ್ಲ ಹಾಕೊಂಡು ಅಭ್ಯಾಸ ಇಲ್ಲ ನಿನಗೆ. ಇಲ್ಲ ಮಗ ಕವರ್ ಮಾಡಕ್ಕಂತ ಹಾಕೊಂಡ ಅಣ್ಣ ಹಾಕೊಂಡ. ಲೇ ಲೇ ಒಳಗೆ ಇನ್ಸರ್ಟ್ ಮಾಡ್ಕೊಳ. ಲೇ ಹಾಕೊಂಡಿರೋದು ಕಾಣಿಸ್ತಾ ಇನ್ಸರ್ಟ್ ಮಾಡೋ ಬೇಗ. ಲೇ ಅಲ್ಲಿ ನೀನ್ ನಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಉದ್ರೋಗಿ ಶರ್ಟ್ ಅದ್ ಕೆಳಗೆ ಬಾ ಬಾ ತಗೊಂಡೋಗ್ ಬಾ. ನೋಡಿ ಚಡ್ಡಿ ರೂಪ ರೂಪ ಹಾಕಿ ಶಾಪ ಅಂತ ನೋಡಿ ಬಂಧುಗಳೇ ನೋಡಿ. ಲೇ ನಡೆಯಲ್ಲ ನೀನು ಬೈ ಟೈಮ್ ವೇಸ್ಟ್ ಮಾಡ್ತೇನೆ. ನಡೆಯ ನೀನು. ನೋಡಿ ನಮ್ಮ ತುಷಾರ್ ಅವರು ಹೋಗ್ತಾರೆ, ಫುಲ್ಲು ಜೋಶಲ್ಲಿ ಹೋಗ್ತಾರೆ. ತುಷಾರಿಗೆ ಯಾರೋ ಹೊಸ ಫ್ರೆಂಡು ಏನಂತ ಬೇಕಂತ ಕೊಡಕ್ಕಾಗಲ್ಲ. MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು. ತುಷಾರ್ ಸೂಪರ್ ಮ್ಯಾನು ಅವ್ರ ಹೊಸ ಗರ್ಲ್ ಫ್ರೆಂಡಿಗೆ ಗೋಲ್ ರೂಪಾಯಿ ಕೊಡ್ತಾನೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಇವನು ಯಾವನೇ ಲೈ ಲೇ 101 ಫೇಲ್ಡ್ ಅಟೆಂಪ್ಟ್ಸ್ ನಿಂದು. ಥ್ಯಾಂಕ್ ಯು ಅಂದ್ರು. One eternity later. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸತ್ಯ ಸಾಜ್ ಇವತ್ತು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ಚಾಲೆಂಜ್ ಸ್ವಲ್ಪ ಇರುತ್ತೆ. ಅದು ಹೊಸ ಸ್ಪೀಡ್ ಬಂದ್ಬಿಟ್ಟು ಅದು ಬಿಶೇಪ್ ಅಂಡರ್ವೇರ್ ಹಾಕೊಂಡು ಅದು ರೆಡ್ ಕಲರು ಎಲ್ಲ ಜಲ್ದಿ ಮುಂದೆ ರಿಯಾಕ್ಷನ್ ಏನಿದೆ ಅಂದರೆ ಇನ್ನೂ ಭಯ ಆಗ್ತದೆ ಮಾಡುವಾಗ. ಮತ್ತು ಇದು ಎಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ಓಡಾಡಿ ಒಂದು ಟೀಗೆ ಫಾರಿನರ್ಸ್ ಯಾರು ಇಸ್ಕೊಂಡಿಲ್ಲ. ನಮ್ಮದು ಅಂದರೆ ಇಂಡಿಯನ್ಸ್ ಆಗಿ ನಮ್ಮ ಇದರಲ್ಲಿ ಲೋಕಲ್ ಯಾರು ಇಸ್ಕೊಂಡಿಲ್ಲ. ಓಪನ್ ಹಾರ್ಟೆಡ್ ನೋಡಿ ಫಾರಿನರ್ಸ್ ಒಂಚೂರು ಏನೋ ಈಗ ಇದು ಮಾಡ್ಕೊಂಡ್ರೆ ಎಷ್ಟು ಪ್ರೀತಿಯಿಂದ ಇಸ್ಕೊಟ್ಟು ನಾವು ಗೊತ್ತಿರೋ ಗೆಸ್ಟನ್ನು. ಅದೇ ಇನ್ನೊಂದೇನಂದರೆ ಇಷ್ಟೆಲ್ಲ ಮಾಡಿದ್ದೀವಿ. ಎಲ್ಲ ನೆಲ್ಲಿದ್ದಕ್ಕೆ ಚಿಡಿ ಹಾಕೊಂಡು ನೆಕ್ಸ್ಟ್ ಪಕ್ಕ ಒಂದು ಮೆಲ್ಟಿ ಹಾಕ್ಸಿದ್ದು ನೋಡೋಣ.
ನಮಗೂ ಟೈಮ್ ಬರುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಸೂಪರ್ ಮನ್ ಥರ ಇದ್ದಿಲ್ಲ ಅಂದರೆ ಟ್ರೈ ಮಾಡೋರು ಪಾಪ ತುಷಾರ್ ಅವರು ಜಾಸ್ತಿನೇ. ಥ್ಯಾಂಕ್ ಯು. ಇನ್ನೊಂದು ಏನಂದರೆ ಎಲ್ಲ ಲ್ಯಾಂಗ್ವೇಜಸ್ಸವರು ಮಾಡಿದ್ದಾರೆ ಫುಡ್ ಚಾಲೆಂಜಸ್. ಕನ್ನಡದಲ್ಲಿ ಎಂಟರ್ಟೈನ್ಮೆಂಟ್ ಆಗಿ ಮತ್ತೆ ತಿನ್ಬೇಕು ಅನ್ಸುತ್ತೆ, ಎಂಟರ್ಟೈನ್ ಆಗಿ ಮಾಡಿದ್ದೀನಿ ಟ್ರೈ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ಬೇಸಿಕ್ ವಿಡಿಯೋಸ್ ಬಿಡ್ತಾ ಇರ್ತೀವಿ. ದಯವಿಟ್ಟು ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಇನ್ನೂ ಯಾವ ಥರ ಮಾಡ್ಬೋದು ಅಂತ ಅಷ್ಟೇ. ಹೋಗೋಣ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.